ಬ್ರೇಕ್ ಆದಮೇಲೆ ಗೆಳತಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಮಾನ್ಸೂನ್ ಡಯಟ್, ಮಾನ್ಸೂನ್ ಫುಡ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸಾಮಾನ್ಯವಾಗಿ ಮಾನ್ಸೂನ್ ಸಂದರ್ಭದಲ್ಲಿ ಸ್ಪೈಸಿ ಫುಡ್ ತಿನ್ನೋ ಆಸೆ ತುಂಬ ಜನಕ್ಕಿರುತ್ತೆ. ಜಾಸ್ತಿ ತಿಂತಾರೆ, ಖಾರ ಖಾರ ಇರಬೇಕು. ಸೊ ಮಳೆಯಲ್ಲಿ, ಚಳಿಲಿ ಖಾರ ತಿನ್ನೋದು ಸರ್ವೇ ಸಾಮಾನ್ಯ. ಸೊ ಇದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀರಾ, ಅಥವಾ ತಿನ್ನಬಹುದಾ ಖಾರನ, ಸ್ಪೈಸ್ನ, ಏನು ಹೇಳ್ತೀರಾ? ನಾನು ಹೇಳಿದಂತೆ ವೀಕ್ ಡೈಜೆಷನ್ ಇರೋದ್ರಿಂದ ಸ್ವಲ್ಪ ಖಾರ, ಸ್ಪೈಸಿ, ಆಮೇಲೆ ತುಂಬ ಆಯಿಲ್ ಇರುವಂಥದ್ದು ಪದಾರ್ಥನ ಸ್ವಲ್ಪ ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಯಾವಾಗಾದರೆ 15 ಡೇಸ್ ಎಲ್ಲ ತಗೊಳ್ಳಿ, ಅದರಲ್ಲಿ ಏನೋ ಅಪಾಯ ಇಲ್ಲ. ಬಟ್ ರೆಗ್ಯುಲರ್ ಆಗಿ ಪ್ರತಿದಿನ ಅಥವಾ ವಾರಕ್ಕೆ 3-4 ಸಲ ತಗೊಳ್ಳೋದು ಕೂಡ ಒಳ್ಳೆಯದು ಅಲ್ಲ ಅಂತ. ಅದ್ರ ಜೊತೆಗೆ ಈಗ ಮಾನ್ಸೂನಲ್ಲಿ ನಾವು ನೋಡ್ತೀವಿ ಟೀ ಕಾಫಿ ತುಂಬ ಜಾಸ್ತಿ ಆಗುತ್ತೆ. ತುಂಬ ಒಳ್ಳೆ ಮಳೆ ಬರ್ತಾ ಇದೆ, ಬನ್ನಿ 1 ಕಪ್ ಟೀ ಕುಡ್ಕೊಂಡು ಹೋಗೋಣ, 1 ಕಪ್ ಟೀ ಕಾಫಿ ತಗೊಂಡು ಕುಡಿದು ಬರೋಣ ಅಂತ ತುಂಬ ಆಗುತ್ತೆ. ಬಟ್ ಅದರಿಂದ ಏನಾಗ್ತಾ ಇದೆ ಅಂದರೆ ಈ ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ತುಂಬ ಹೆಚ್ಚಿಗಾಗುತ್ತೆ, ತುಂಬ ಜಾಸ್ತಿ ಆಗುತ್ತೆ. ಸೊ ನಾವು ಏನು ಅಡ್ವೈಸ್ ಮಾಡ್ತೀವಿ ಅಂದರೆ, ನಿಮಗೆ ಯಾವಾಗ ಆ ಥರ ಮಾನ್ಸೂನ್ ಎಂಜಾಯ್ ಮಾಡಬೇಕು ಅಂತ ಅನಿಸುತ್ತೆ, ಇನ್ಸ್ಟೆಡ್ ಆಫ್ ಟೀ ಕಾಫಿ ನೀವು ಹೋಗಿ ಒಂದು ಒಳ್ಳೆ ಬೌಲ್ ಆಫ್ ಸೂಪ್ ಕುಡಿದು ಬನ್ನಿ. ಅದು ನಿಮಗೆ ನ್ಯೂಟ್ರಿಷನ್ ಕೂಡ ಕೊಡುತ್ತೆ. ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಈಸಿಯಾಗಿ ಕೂಡ ನೀವು ಡೈಜೆಸ್ಟ್ ಮಾಡೋಕ್ಕೆ ಅದು ಸಾಧ್ಯವಿರುತ್ತೆ. ಸೊ ಸ್ಪೈಸಿ, ಆಯಿಲಿ, ಮಸಾಲೆ, ಖಾರ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಹೇಳ್ತೀವಿ. ಬಟ್ ನಿಮಗೆ ಸ್ಪೈಸಸ್ ಬೇಕು ಅಂದರೆ ಅದಕ್ಕೆ ಕೂಡ ಒಂದು ಒಳ್ಳೆ ಅಲ್ಟರ್ನೇಟಿವ್ ಇದೆ. ಈ ಟೈಮಲ್ಲಿ ನೀವು ಗಾರ್ಲಿಕ್ ಆಯಿತು, ಜಿಂಜರ್ ಆಯಿತು, ಬೆಳ್ಳುಳ್ಳಿ, ಹಸಿ ಶುಂಠಿ, ಒಣ ಶುಂಠಿ ಇದನ್ನು ಸ್ವಲ್ಪ ಉಪಯೋಗ ಮಾಡ್ಬೋದು. ಇದು ನಿಮಗೆ ಸ್ಪೈಸ್ ಫ್ಲೇವರ್ ಕೂಡ ಕೊಡುತ್ತೆ. ಪ್ಲಸ್ ಇದು ನಿಮ್ಮದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚೋದು ಹೆಲ್ಪ್ ಮಾಡುತ್ತೆ ಇದು. ಸೊ ನೀವು ಸ್ಪೈಸಸ್ ಬೇಕು ಅಂದರೆ, ಬಟ್ ಜಿಂಜರ್, ಗಾರ್ಲಿಕ್ ನಾನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿ ತಗೊಳ್ತೀನಿ ಅಂತ ಹೇಳಿದ್ರೆ ಕೂಡ ಅದು ತಪ್ಪು. ಬಟ್ ನೀವು ಜಿಂಜರ್ ಗಾರ್ಲಿಕ್ ಸ್ವಲ್ಪ ಆ್ಯಸ್ ಅ ಫ್ಲೇವರ್ ಆಫ್ ಸ್ಪೈಸ್ ಆ್ಯಡ್ ಮಾಡ್ಬೋದು ಖಂಡಿತ ನಿಮ್ಮ ಡಯಟಲ್ಲಿ. ಓಕೆ, ಹಾಗೆಯೇ ಆಗಲೇ ನೀವು ಇನ್ಫೆಕ್ಷನ್ಸ್ ಬಗ್ಗೆ ಮಾತನಾಡ್ತಾ ಇದ್ರಿ. ಸೊ ಈ ಮಾನ್ಸೂನಲ್ಲಿ ತುಂಬ ಇನ್ಫೆಕ್ಷನ್ಸ್ ಆಗೋದು ಜಾಸ್ತಿ ಅಂತ. ಸೊ ಯಾವ ಥರ ಎಲ್ಲ ಕಾಯಿಲೆಗಳು ಮಾನ್ಸೂನಲ್ಲಿ ಜನರನ್ನು ಕಾಡುತ್ತೆ ಅಂತ ಹೇಳ್ತೀವಿ? ಈಗ ಯಾವಾಗ ಫಸ್ಟ್ ಮಳೆ ಬರುತ್ತೆ, ಮಕ್ಕಳೆಲ್ಲ ಆಟ ಆಡೋಕ್ಕೆ ಮಳೆಯಲ್ಲಿ ಹೋಗ್ತಾರೆ. ಆವಾಗ ಒಳಗಡೆ ಕುತ್ಕೊಂಡಿರೋ ತಾಯಿಗೆ ಟೆನ್ಷನ್ ಆಗುತ್ತೆ. ಈಗ ಶೀತ, ನೆಗಡಿ, ಜ್ವರ, ಕೆಮ್ಮು ಶುರುನೇ ಆಗುತ್ತೆ, ಅದು ನೋಡ್ಕೋಬೇಕು ಅಂತ. ಅದು ಯಾಕೆ ಅಂದರೆ ಇದು ತುಂಬ ರೋಗಾಣುಗಳು ಬೆಳೆಯೋದು ಕಾಲ. ಹೇಗೆ ನಮ್ಮದು ಗಿಡ ಮರ ಬೆಳೀತಾ ಇದೆ, ಅದೇ ಪ್ರಕಾರ ರೋಗಾಣುಗಳು ಕೂಡ ಬೆಳೆಯೋದು ಕಾಲ. ಇದು ನಿಸರ್ಗದ ನಿಯಮ. ಸೊ ಅದಕ್ಕೆ ಈ ಮಳೆಯಲ್ಲಿ ಲಾರ್ವಾಸ್ ಅಂದರೆ ಒಂದು ಸಣ್ಣ ಸಣ್ಣ ಕೃಮಿ ಕೀಟಕಗಳು ಇರುತ್ತೆ. ಸೊ ಅದನ್ನು ಬೆಳೆಯೋದು ಕಾಲ ಇದೆ. ನೀವು ಸೀ ಫುಡ್ಡಲ್ಲಿ ನೋಡಿದರೆ ಜನರಲಿ ನೀವು ಕೇಳಿರ್ಬೋದು, ಬೇರೆ ಡಾಕ್ಟರ್ಸ್ ಕೂಡ ಹೇಳ್ತಾರೆ, ನಾವು ಕೂಡ ಹೇಳ್ತೀವಿ, ಜನರಲಿ ಸೀ ಫುಡ್ ಅವಾಯ್ಡ್ ಮಾಡಿ ಅಂತ. ಯಾಕೆಂದರೆ ದಿಸ್ ಇಸ್ ದ ಬೆಸ್ಟ್ ಬ್ರೀಡಿಂಗ್ ಪೀರಿಯಡ್ ಫಾರ್ ದೆಮ್. ಬ್ರೀಡಿಂಗ್ ಆಗುತ್ತೆ, ಲಾರ್ವಾ ಆಗುತ್ತೆ, ಮಕ್ಕಳು ಮರಿ ಅದು ಎಲ್ಲ ಸಿಹಿಯಲ್ಲಿ ತುಂಬ ಜಾಸ್ತಿ ಇರುತ್ತೆ. ಅದೇ ಪ್ರಕಾರ ನೀರಲ್ಲಿ ಕೂಡ ಆಗುತ್ತೆ. ಮೊಸ್ಕಿಟೋಸ್ ಪ್ರಾಬ್ಲಮ್ ತುಂಬ ಜಾಸ್ತಿ ಇರುತ್ತೆ. ಸೊ ವೆಕ್ಟರ್ ಬಾರ್ನ್ ಡಿಸೀಸಸ್ ಅಂದರೆ ಮೊಸ್ಕಿಟೋಯಿಂದ ಸ್ಪ್ರೆಡ್ ಆಗೋದು ತುಂಬ ಜಾಸ್ತಿ ಈಗ ಡಿಸೀಸಸ್ ಸ್ಪ್ರೆಡ್ ಆಗ್ತಾ ಇದೆ. ಅದ್ರ ಜೊತೆಗೆ ನಾವು ವಾಟರ್ ಬಾರ್ನ್ ಡಿಸೀಸಸ್ ಅಂತ ಹೇಳ್ತೀವಿ. ಟೈಫಾಯ್ಡ್ ಆಯಿತು, ಅದ್ರ ಜೊತೆಗೆ ಹೆಪಟೈಟಿಸ್ ಆಯಿತು. ಸೊ ಇದು ಎಲ್ಲ ವಾಟ್ರಿಂದ ಬರುವಂಥದ್ದು ಡಿಸೀಸಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಇದಕ್ಕೆ ನೀವು ಏನು ಪ್ರಿಕಾಷನ್ ತಗೋಬೋದು ಅಂದರೆ, ನೀವು ಮನೆಯಿಂದ ಹೊರಗಡೆ ಹೋಗುವಾಗ ಮನೆದು ನೀರೇ ತಗೊಂಡು ಹೋಗಿ, ಹೊರಗಡೆ ಎಲ್ಲಿ ನೀರು ಕುಡಿಯೋಕ್ಕೆ ಹೋಗಬೇಡಿ. ಕಂಟ್ಯಾಮಿನೇಟೆಡ್ ವಾಟರ್ ತುಂಬ ಜಾಸ್ತಿ ಸೋರ್ಸಸ್ ಇರುತ್ತೆ ಅದರಲ್ಲಿ. ಪ್ಲಸ್ ಮನೆಯಲ್ಲಿ ಕೂಡ ಬಾಯ್ಲ್ಡ್ ವಾಟರ್ ಯೂಸ್ ಮಾಡೋದು ರೂಢಿ ಒಳ್ಳೆಯದು ಈ ಸೀಸನಲ್ಲಿ. ಸ್ಪೆಷಲಿ ಮಕ್ಕಳಿಗೆ ಎಲ್ಲ ಕೊಡಬೇಕು ಅಂದರೆ ಅದು ಒಳ್ಳೆಯದು ಇರುತ್ತೆ. ಮಕ್ಕಳಿಗೆ ಅಥವಾ ದೊಡ್ಡವರು ಕೂಡ ಟೀ ಮಾಡುವಾಗ, ಕಾಫಿ ಮಾಡುವಾಗ ಅದು ಸ್ವಲ್ಪ ಅವಾಯ್ಡ್ ಮಾಡಿ ಶುಂಠಿ ಕಷಾಯ, ನಿಮ್ಮದು ಜೀರಿಗೆ ಕಷಾಯ ಅದೆಲ್ಲ ಸಿಗುತ್ತೆ, ಆ ಥರ ತಗೊಂಡ್ರೆ ಒಳ್ಳೆಯದು. ಆದರೂ ಟೀ ಕಾಫಿನೂ ತಗೋತೀರಾ ಅಂದರೆ ಸ್ವಲ್ಪ ಒಣ ಶುಂಠಿ ಪೌಡ್ರ್ ಅದರಲ್ಲಿ ಹಾಕ್ಬೋದು. ಮಕ್ಕಳಿಗೆ ನೀವು ಯಾವಾಗ ಹಾಲು ಕೊಡ್ತೀರಾ ಆವಾಗ ಈ ಮಾನ್ಸೂನ್ ಸೀಸನ್ ಹೋಗೋ ತನಕ ಸ್ವಲ್ಪ ಹಸಿ ಶುಂಠಿ ಪೌಡರ್, ಸ್ವಲ್ಪ ಟರ್ಮರಿಕ್ ಪೌಡರ್ ಅದರಲ್ಲಿ ನೀವು ಆ್ಯಡ್ ಮಾಡಿ ಕೊಟ್ಟಿದ್ರೆ ನ್ಯಾಚುರಲ್ ಆಗಿ ಯು ಆರ್ ಮೇಂಟೈನಿಂಗ್ ಯುವರ್ ಬಾಡಿ. ಅದು ಚೆನ್ನಾಗಿ ನಿಮ್ಮದು ರೋಗ ಪ್ರತಿಕಾರ ಶಕ್ತಿ ಮೇಂಟೈನ್ ಆಗಬೇಕು ಅಂತ ನೀವು ಕೊಡ್ತಾ ಇದ್ದೀರಾ. ಸೊ ಈ ಸೀಸನಲ್ಲಿ ನಮಗೆ ಇನ್ಫೆಕ್ಷನ್ದು ಅಟ್ಯಾಕ್ ಆಗೇ ಆಗುತ್ತೆ, ಬಟ್ ನಮ್ಮ ಬಾಡಿ ಅದನ್ನು ಕವರ್ ಅಪ್ ಮಾಡಿಬಿಡುತ್ತೆ, ನಿಮಗೆ ಅಷ್ಟು ಇಫೆಕ್ಟ್ ಆಗೋದಿಲ್ಲ ಅದು. ಓಕೆ ಡಾಕ್ಟರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಈ ಕಾರ್ಯಕ್ರಮದಲ್ಲಿ ಮಾನ್ಸೂನ್ ಫುಡ್ ಟಿಪ್ಸ್ ಏನು ಕೊಡೋಕ್ಕೆ ಇಷ್ಟಪಡ್ತೀರಾ? ನೀವು ಬೆಸ್ಟ್ ಮನೆದು ಆಹಾರ ತಗೊಳ್ಳಿ. ಹೊರಗಡೆದು ತಿನ್ನೋದು ಬೇಕಾದಷ್ಟು ಅವಾಯ್ಡ್ ಮಾಡಬೇಕು. ಹೊರಗಡೆ ಏನು ಸಿಗುತ್ತೆ ಅದು ಮನೆಯಲ್ಲಿ ಹೈಜಿನಿಕ್ ರೀತಿ ಮಾಡ್ಕೊಂಡು ತಗೊಳ್ಳಿ. ಆಹಾರದ್ದು ಬಿಟ್ಟು ಇನ್ನೊಂದು ಏನಂದರೆ ನಿಮ್ಮ ದೇಹದ ಹೈಜೀನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಸೊ ನೀವು ನಿಮ್ಮದು ದೇಹದ ಹೈಜೀನ್ ಕೂಡ ಮೇಂಟೈನ್ ಮಾಡಬೇಕು. ಆದಷ್ಟು ಆ್ಯಂಟಿಬ್ಯಾಕ್ಟೀರಿಯಲ್ ಸೋಪ್ಸ್, ಫೇಸ್ ವಾಶ್ ನೀವು ಸ್ನಾನಕ್ಕೆಲ್ಲ ಯೂಸ್ ಮಾಡಿದರೆ ಒಳ್ಳೆಯದು.
ಸೀ ಫುಡ್ ಆದಷ್ಟು ಅವಾಯ್ಡ್ ಮಾಡಿ ಈ ಸೀಸನಲ್ಲಿ. ಹೆವಿ ಆಯ್ಲಿ ಸ್ಪೈಸಿ ಫುಡ್ಡನ್ನು ಅವಾಯ್ಡ್ ಮಾಡಿ. ಓಕೆ ಡಾಕ್ಟರ್, ಮಾನ್ಸೂನ್ಗೆ ಸಂಬಂಧಪಟ್ಟಾಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ಯಾವ ಥರ ಆಹಾರ ಡೇಂಜರಸ್ ನಮ್ಮ ಹೆಲ್ತ್ಗೆ, ಹಾಗೆಯೇ ಯಾವ ಥರ ಆಹಾರ ಸೇವಿಸಿದ್ರೆ ಒಳ್ಳೆಯದು ಮಾನ್ಸೂನಲ್ಲಿ, ಪ್ರಿಕಾಷನ್ಸ್ ಯಾವ ಥರ ತಗೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದೀರಾ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇದು ಇವತ್ತಿನ ಗೆಳತಿ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಈಗ ಮನೆ ಮದ್ದು ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.